ಕಲಾವಿದರಿಂದ ಮೂಡಿದ ಕಲೆಗಳ ಪ್ರದರ್ಶನ. ಎತ್ತ ಕಡೆ ನೋಡಿದರೂ ಕಲಾವಿದರ ಕುಂಚದಿಂದ ಮೂಡಿದ ಬಣ್ಣ ಬಣ್ಣದ ಚಿತ್ತಾರ ಚಿತ್ರಕಲಾ ಪ್ರದರ್ಶನ. ಇದೆಲ್ಲ ಕಂಡುಬಂದದ್ದು ಬಂಟ್ವಾಳ ತಾಲೂಕಿನ ಸರಕಾರಿ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಆಯೋಜಿಸಿದ್ದ ಚಿತ್ತಾರ ಚಿತ್ರಕಲಾ ಪ್ರದರ್ಶನದಲ್ಲಿ. ಹೌದು ವೀಕ್ಷಕರೇ, ಸುಮಾರು 22 ವರ್ಷಗಳಿಂದ ಕಲೆಯನ್ನೇ ತನ್ನ ಉಸಿರಾಗಿಸಿಕೊಂಡು ಬಂದು ಅಸಂಖ್ಯಾತ ಕಲಾವಿದರನ್ನು ಸೃಷ್ಟಿಸಿದ ಚಿತ್ರಕಲಾ ಶಿಕ್ಷಕರಾದ ಮುರಳೀಕೃಷ್ಣ ಇವರ ನೇತೃತ್ವದಲ್ಲಿ ಮೂಡಿಬಂದ ಚಿತ್ರಕಲಾ ಪ್ರದರ್ಶನ. ಈ ಬಾರಿಯ ವಿಶೇಷವೆಂಬಂತೆ ಭಾರತದ ಅತ್ಯಂತ ಗೌರವಯುತ ಉದ್ಯಮಿ ದಿವಂಗತ ರತನ್ ಟಾಟಾರವರ ಕಲಾಕೃತಿಯನ್ನು ನಿರ್ಮಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ನಮಸ್ಕಾರ, ನಾನು ಮುರಳೀಕೃಷ್ಣರಾವ್, ಚಿತ್ರಕಲಾ ಶಿಕ್ಷಕ, ಸರಕಾರಿ ಪದವಿ ಪೂರ್ವ ಕಾಲೇಜು, ವಾಮನ ಪದವು. ಇವತ್ತು ಚಿತ್ತಾರ 22ನೇ ವರ್ಷಕ್ಕೆ ಕಾಲಿರಿಸ್ತಾ ಇದೆ. ಸತತವಾಗಿ ಇದಕ್ಕೆ ತುಂಬ ಸಹಕಾರ ನಮ್ಮ ಮುಖ್ಯ ಶಿಕ್ಷಕರಿರ್ಬೋದು, ಪ್ರಿನ್ಸಿಪಾಲ್ರಿರ್ಬೋದು, ಸಹೋದ್ಯೋಗಿ ಮಿತ್ರರಿರ್ಬೋದು, ಊರಿನವರಿರ್ಬೋದು, ಅದೇ ರೀತಿ ಮುಖ್ಯವಾಗಿ ಹಳೆ ವಿದ್ಯಾರ್ಥಿಗಳು. ಪ್ರತಿ ಸಲ ಕೂಡ ಚಿತ್ತಾರ ಇದ್ದಾಗ ಹಳೆ ವಿದ್ಯಾರ್ಥಿಗಳು ಬಂದು ಉತ್ತಮ ಸಹಕಾರ ನೀಡ್ತಾರೆ. ಯಾವಾಗ ಡೇಟ್ ಫಿಕ್ಸ್ ಆಗ್ತದೆ ಆವತ್ತಿಂದಲೇ ಕೆಲಸ ಶುರು ಮಾಡ್ತಾರೆ. ಹಗಲು ರಾತ್ರಿ ಇದಕ್ಕೋಸ್ಕರ ಅವರು ಕೆಲಸ ಮಾಡ್ತಾರೆ. ಉಳಿದ ಕ್ಲಾಸಲ್ಲಿ ಇರುವಂತಹ ಮಕ್ಕಳು ಕ್ಲಾಸ್ ಅವರ್ಸಲ್ಲಿ ವರ್ಕ್ ಮಾಡ್ತಾರೆ. ಉಳಿದವರು ಶನಿವಾರ, ಆದಿತ್ಯವಾರ ಎಲ್ಲ ದಿನಗಳಲ್ಲಿ ಬಂದು ಇದನ್ನು ಎಷ್ಟು ಚೆಂದ ಮಾಡಲಿಕ್ಕಾಗ್ತದೆ, ಡಿಸ್ಪ್ಲೇಯಿಂದ ಹಿಡಿದು, ವರ್ಕಿಂದ ಹಿಡಿದು, ಅದೇ ರೀತಿ ಹೊರಗಿನ ಶೃಂಗಾರ ಇರ್ಬೋದು, ಎಲ್ಲ ರೀತಿಯಲ್ಲಿ ಎಲ್ಲರೂ ಸಹಕರಿಸ್ತಾರೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳಲ್ಲಿ ಪುರಂದರ್ ನಾಯಕ್ ಅಂತ ಅವರು, ಅದೇ ರೀತಿ ವಿಘ್ನೇಶ್ ಅಂತ, ಮತ್ತು ವಿಶ್ವಜ್ಞ, ಪ್ರೀತಮ್, ಪವನ್, ಯೋಗೀಶ್, ಅದೇ ರೀತಿ ಈಗ ಸ್ಟಡಿ ಮಾಡ್ತಾ ಇರುವ ಅನೇಕ ಮಿತ್ರರು ಕೂಡ ಹಾಗೆ ಒಳ್ಳೆಯ ರೀತಿಯ ಸಹಕಾರ ಕೊಡ್ತಾರೆ. ಇದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಒಂದು ರೀತಿಯಲ್ಲಿ ಅವರು ಕೂಡ ಪ್ರೇರಕರಾಗಿದ್ದಾರೆ. ಇದು ಚಿತ್ತಾರ ಅಂದರೆ ಕೇವಲ ಚಿತ್ರಕಲಾ ಶಿಕ್ಷಕರು ಮತ್ತು ಸದ್ರಿ ಇರುವಂಥ ಮಕ್ಕಳಿಗೆ ಅಂತಲ್ಲ, ಅದೇ ರೀತಿ ಊರ ಪರವೂರ ಜನರು ಕೂಡ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಒಂದು ಸ್ಕೂಲ್ ಡೇ ಇದ್ದ ಕೂಡಲೇ ಚಿತ್ತಾರ ಉಂಟಲ್ಲ ಅಂತ ಕೇಳ್ತಾರೆ. ಹಾಗೆ ಒಳ್ಳೆಯ ರೀತಿಯ ಸಹಕಾರ ಸಿಗ್ತಾ ಇದೆ. ಒಳ್ಳೆಯ ವಾತಾವರಣ ಇದೆ ಇಲ್ಲಿ. ಮಕ್ಕಳಿಗೆ ಒಳ್ಳೆಯ ಕಲಿಯುವಂತಹ ಒಂದು ಹುಮ್ಮನಸ್ಸು ಇದೆ. ಅದೇ ರೀತಿ ಪ್ರತಿ ವರ್ಷ ಕೂಡ ಈ ಕಲಾಕ್ಷೇತ್ರಕ್ಕೆ ಅನೇಕ ವಿದ್ಯಾರ್ಥಿಗಳು, ಇಲ್ಲಿಯ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಅದು ತುಂಬ ಒಂದು ಉತ್ತಮ ಒಂದು ವಿಚಾರ. ಈ ಸಲ ಕೂಡ ಒಂದು ಮಹಾಲಸಕ್ಕಾಗಿರ್ಬೋದು ಅಥವಾ ಆಳ್ವಾಸಿಗಾಗಿರ್ಬೋದು ಫೈನ್ ಆರ್ಟಲ್ಲಿ ಮಾಡಲಿಕ್ಕೆ ಅನೇಕ ವಿದ್ಯಾರ್ಥಿಗಳು ಆಸಕ್ತಿಯನ್ನು ತೋರಿಸಿದ್ದಾರೆ. ಇದು ಒಂದು ಇದರ ಔಟ್ಪುಟ್ ಅಂತ ಹೇಳ್ಬೋದು. ವಾರಗಳ ಹಿಂದೆಯೇ ಚಿತ್ತಾರಕ್ಕೆ ಶಾಲಾ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ತೊಡಗಿಸಿಕೊಂಡಿದ್ದು ಪ್ರದರ್ಶನ ಯಶಸ್ವಿಯಾಗಲು ಸಾಧ್ಯವಾಯಿತು ಎನ್ನುತ್ತಾರೆ ಕಲಾ ಶಿಕ್ಷಕರಾದ ಮುರಳೀಕೃಷ್ಣ. ವಾಮದ ಪದವು ವ್ಯಾಪ್ತಿಯ ವೈದ್ಯರ ಹಾಗೂ ಶಾಲಾ ಶಿಕ್ಷಕರ, ಸಿನಿಮಾ ನಟರ, ಪ್ರಕೃತಿ ಹೀಗೆ ಹಲವಾರು ರೀತಿಯ ಚಿತ್ರಗಳು ನೋಡುಗರ ಮೈ ರೋಮಾಂಚನಗೊಳಿಸಿತು. ಗಣ್ಯರ ಉಪಸ್ಥಿತಿಯಲ್ಲಿ ದೀಪ ಪ್ರಜ್ವಲನೆಯ ಮುಖೇನ ಈ ಕಾರ್ಯಕ್ರಮ ಆರಂಭಗೊಂಡಿದ್ದು ಅನೇಕ ಗಣ್ಯರು ಆಗಮಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ನಮಸ್ಕಾರ, ನಾನು ಶ್ರೀಧರ, ಪ್ರಿನ್ಸಿಪಾಲ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಾಮದ ಪದವು. ಅನೇಕ ದಿನಗಳ ಒಂದು ಬೆವರಿನ ಫಲ
ಶ್ರೀಯುತ ಮುರಳಿ ಹಾಗೂ ಹಿರಿಯ ವಿದ್ಯಾರ್ಥಿಗಳು ಮತ್ತು ನಮ್ಮ ಸಂಸ್ಥೆಯ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಈ ಚಿತ್ತಾರ ಚಿತ್ರಕಲಾ ಪ್ರದರ್ಶನಕ್ಕೆ ಸಂಬಂಧಪಟ್ಟಂತೆ ಅನೇಕ ದಿನಗಳ ಒಂದು ಶ್ರಮವಹಿಸಿ ಅದ್ಭುತವಾಗಿ ಈ ಚಿತ್ತಾರ ಹೊರಹೊಮ್ಮಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ನಮ್ಮ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು, ಸೃಜನಶೀಲರು ಹಾಗೂ ನಮ್ಮ ಸಂಸ್ಥೆಯ ಚಿತ್ರಕಲಾ ಶಿಕ್ಷಕರು ಆದಂಥ ಶ್ರೀಯುತ ಮುರಳಿಯವರ ಮಾರ್ಗದರ್ಶನದಲ್ಲಿ ಹಿರಿಯ ವಿದ್ಯಾರ್ಥಿಗಳು, ಮಕ್ಕಳು ಸೇರಿ ಈ ಒಂದು ಚಿತ್ರಕಲಾ ಪ್ರದರ್ಶನವನ್ನು ಏರ್ಪಡಿಸಿದ್ದು ಅದ್ಭುತವಾಗಿದೆ, ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದೆ. ಇದರಲ್ಲಿ ಮುಖ್ಯವಾಗಿ ರತನ್ ಟಾಟಾರವರ ಒಂದು ಸ್ಟ್ಯಾಚ್ಯೂ ಏನು ಮಕ್ಕಳು ಮಾಡಿದ್ದಾರೆ, ಸಮಾಜ ಸೇವೆಗೆ ಒಂದು ಅನನ್ಯ ಕೊಡುಗೆಯನ್ನು ಕೊಟ್ಟಂಥ ನಮ್ಮ ದೇಶದ ಬಹಳ ದೊಡ್ಡ ಉದ್ಯಮಿ ಶ್ರೀಯುತ ರತನ್ ಟಾಟಾರವರು ಅವರ ಒಂದು ಇಲ್ಲಿ ಚಿತ್ರೀಕರಣವನ್ನು, ಒಂದು ಸ್ಟ್ಯಾಚ್ಯೂವನ್ನು ಮಕ್ಕಳು ನಿರ್ಮಿಸಿದ್ದಾರೆ. ಅನೇಕ ಕೃತಿಗಳು ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು ನಾವು. ಇಲ್ಲಿಯ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ತಮ್ಮ ಸ್ವಂತ ಖರ್ಚಿನಿಂದ ಕೆಲವು ವಿದ್ಯಾರ್ಥಿಗಳನ್ನು ಮೇಲೆತ್ತರಕ್ಕೆ ತಂದಿದ್ದು ನಾವು ಈ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷನಾಗಿ ನನಗೆ ಸಂತೋಷ ಮತ್ತು ಹೆಮ್ಮೆಯ ವಿಷಯವಾಗಿದೆ. ಅವರಿಗೆ ಕಳೆದ ಬಾರಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿದೆ. ಅದು ಕೂಡ ನಮಗೆ ಈ ಕಾಲೇಜಿಗೆ ನಮಗೆ ಗೌರವ ತಂದಿದೆ. ಅವರಿಗೆ ಒಳ್ಳೆಯದಾಗಲಿ, ಮುಂದಿನ ಭವಿಷ್ಯವು ಕೂಡ ಉಜ್ವಲ ಆಗಲಿ ಅಂತ ಹಾರೈಸುತ್ತೇನೆ. ಇದು ಪ್ರತಿ ವರ್ಷ ವಾರ್ಷಿಕೋತ್ಸವ ದಿವಸದಂದು ತಮ್ಮ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಬಹಳ ವಿಜೃಂಭಣೆಯಿಂದ ಎಲ್ಲ ರೀತಿಯ ಚಿತ್ರಗಳನ್ನು ಅಚ್ಚುಕಟ್ಟಾಗಿ ಉತ್ತಮ ರೀತಿಯಲ್ಲಿ ಪ್ರದರ್ಶನ ಮಾಡ್ತಾ ಬಂದಿದ್ದಾರೆ. ಬರುವಂಥ ಎಲ್ಲ ಫೀಡರ್ ಶಾಲೆಯ ಮಕ್ಕಳಿಗೆ ಇದೊಂದು ಆಕರ್ಷಣೆಯಾಗಿದ್ದು, ನಮ್ಮ ಶಾಲೆಯ ಈ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಸುವಲ್ಲಿ ಸಹ ಇದೊಂದು ಕಾರಣಕರ್ತವಾಗಿದೆ ಅಂಥೇಳಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತು ಏನು ಅಂತ ಹೇಳಿದರೆ, ಇಲ್ಲಿರುವಂಥ ಚಿತ್ರ ನೋಡಿದಾಗ ವಿಶೇಷವಾಗಿ ಇವರು ತೋರಿದಂಥ ಈ ಒಂದು ಕಾಳಜಿ, ಇವರು ಇದರ ತೊಡಗಿಸಿಕೊಳ್ಳುವಂತಹ ಆ ಒಂದು ರೀತಿ ಮತ್ತು ಇವರ ತ್ಯಾಗ ಮನೋಭಾವನೆ ಮತ್ತು ಇವರು ಅದಕ್ಕೆ ತಮ್ಮ ವೈಯಕ್ತಿಕವಾದಂಥ ಖರ್ಚಿನಿಂದ ಕೆಲವು ವ್ಯವಸ್ಥೆಗಳು ಮಾಡಿದ್ದಾರೆ. ಇಂತಹ ಒಂದು ಚಿತ್ರಕಲಾ ಶಿಕ್ಷಕರನ್ನು ಪಡೆದಿರುವ ನಾವು ಧನ್ಯರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಚಿತ್ರಕಲಾ ಪ್ರದರ್ಶನ ಮುರಳಿ ಸರ್ ಅವರು ಸತತ 22 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಬರುತ್ತಿದ್ದಾರೆ. ಅದರಲ್ಲಿ ನಾನು 2 ವರ್ಷ ಇದೇ ಶಾಲೆಯಲ್ಲಿದ್ದು ಕೆಲವು ಆರ್ಟ್ ವರ್ಕ್ಗಳನ್ನೆಲ್ಲ ಮಾಡಿ ಕೊಟ್ಟಿದ್ದೆ. ಆದರೆ ಈ ವರ್ಷ ಏನಾಯ್ತು ಅಂದರೆ ಅವರ ಪ್ರಯತ್ನವನ್ನು ನೋಡಿ ನನಗೆ ಈ ವರ್ಷವೂ ಒಂದು ಬಂದು ಇಲ್ಲಿ ಕೆಲಸ ಮಾಡುವ, ಹಳೆ ವಿದ್ಯಾರ್ಥಿಯೊಟ್ಟಿಗೆ ಸೇರಿ ನಡೆಸುವ ಅಂತೆಲ್ಲ ಖುಷಿಯಾಗಿ ಬಂದಿದ್ದೇನೆ. ಮುರಳಿ ಸರ್ನ ಪ್ರಯತ್ನ ಅಂದರೆ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಒಬ್ಬರಿಂದ ಸಾಧ್ಯ ಇಲ್ಲ. ಎಲ್ಲ ಹಿರಿಯ ಮುಂಚೆ ಮಕ್ಕಳೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಒಳ್ಳೆಯದರಲ್ಲಿ ನಡೆಸಿಕೊಟ್ಟಿದ್ದಾರೆ. ಅದು ನನಗೆ ಖುಷಿ ಅಂತ ಹೇಳ್ತಾರೆ. ನನ್ನ ಹೆಸರು ಸೃಜನ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ವಾಮದೇವ ಶಾಲೆಯಲ್ಲಿ ಕಲಿಯುತ್ತಿದ್ದೇನೆ. ನನಗೆ ಈ ಶಾಲೆಯು ಏಕಪಾತ್ರ ಅಭಿನಯಕ್ಕೆ ತುಂಬ ಸಹಾಯ ಮಾಡಿಕೊಟ್ಟಿದೆ. ನಾನು ಸಿಂಗರ್ ಕೂಡ ಹೌದು. ನನಗೆ ಡ್ರಾಯಿಂಗಲ್ಲಿ ತುಂಬ ಆಸಕ್ತಿ ಇದೆ. ಹಾಗಾಗಿ ನನಗೆ ಡ್ರಾಯಿಂಗಿಗೆ ಕೂಡ ತುಂಬ ಅವಕಾಶವನ್ನು ಮಾಡಿಕೊಟ್ಟಿದೆ. ಕಲೋತ್ಸವಕ್ಕೆ ನಾನು ಏಕಪಾತ್ರ ಅಭಿನಯವನ್ನು ಮಾಡಿದ್ದೇನೆ. ಇವತ್ತು ಸ್ಕೂಲ್ ಡೇ ಅಂದು ಚಿತ್ರ ನಡೆದಿದೆ. ಇದಕ್ಕೆ ಕೂಡ ನಾನು ಬಹಳ ಡ್ರಾಯಿಂಗ್ಗಳನ್ನು ಮಾಡಿಕೊಟ್ಟಿದ್ದೇನೆ. ನನ್ನ ಆಸಕ್ತಿಗೆ ಈ ಶಾಲೆಯು ಒಂದು ಪೂರಕವಾಗಿದೆ. ನಾನು ರಂಜಿತ್ ಅಂತ ಇಲ್ಲಿ 3 ವರ್ಷದಿಂದ ಕಲಿತಿದ್ದೇನೆ. ಹಾಗೆ ನನಗೆ ಡ್ರಾಯಿಂಗ್ ಅಂತ ಸ್ವಲ್ಪ ಇಂಟ್ರೆಸ್ಟ್. ಹಾಗೆ 3 ವರ್ಷದಿಂದ ತುಂಬ ಕಲಾಕೃತಿಗಳನ್ನು ಮಾಡಿರ್ತೇನೆ. ಇಲ್ಲಿ ಮೊದಲಿಂದಲೂ ತುಂಬ ಕಲಾಕೃತಿಗಳನ್ನು ಇಟ್ಟಿದ್ದಾರೆ. ಹಾಗೆ ನಾನು ಸ್ವಲ್ಪ ಅದರಲ್ಲಿ ಜೊತೆಗೂಡಿ ಮಾಡಿದ್ದೇನೆ. ಹಾಗೆ ಇನ್ನೂ ಮಾಡ್ತಾ ಇದ್ದೇನೆ. ಹಾಗೆ ಈ ಸರ್ತಿ ಒಂದು 4-5 ಮಾಡಿದ್ದೆ. ಈ ಸರ್ತಿ ಸ್ವಲ್ಪ ಟೈಮ್ ಕಡಿಮೆ ಇತ್ತು, ಹಾಗೆ ಮಾಡಿದ್ದೇನೆ. ಹೋದ ಸರ್ತಿಯಿಂದ ತುಂಬ ಇಂಟ್ರೆಸ್ಟಲ್ಲಿ ಮಾಡಿದ್ದೆ. ನನ್ನ ಹೆಸರು ವಿದ್ಯಾನಂದ. ನಾನಿಲ್ಲಿಯ ಹಳೆಯ ಸ್ಟೂಡೆಂಟ್. 2012 ನಮ್ಮ ಬ್ಯಾಚ್ ಆಗಿರುವ. ಮತ್ತು ನಾವು ಇಲ್ಲಿ ಪ್ರತಿ ವರ್ಷವೂ ಬಂದು ಚಿತ್ರದ ಎಷ್ಟು ವರ್ಕ್ ಬೇಕೋ ಅಷ್ಟು ವರ್ಕ್ ನಾವು ಮಾಡಿಕೊಡ್ತೀವಿ. ಮಕ್ಕಳ ವರ್ಕನ್ನು ಮತ್ತು ನಮ್ಮ ವರ್ಕನ್ನು ನಾವು ಮಾಡ್ತೀವಿ. ಹಾಗೂ ಮಕ್ಕಳ ವರ್ಕ್ ಯಾವುದಾದ್ರು ಇನ್ಕಂಪ್ಲೀಟ್ ಇದ್ದರೆ ಅಥವಾ ಏನಾದಿದ್ದರೆ ನಾವು ಅದಕ್ಕೆ ಕೈ ಜೋಡಿಸ್ತೀವಿ. ಹಾಗೆ ಚಿತ್ರ ಒಂದು ಯಶಸ್ವಿ ದಾರಿ ಎಂದು ಕಾಣ್ತದೆ. ನಮ್ಮ ಸರಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ವಾಮದ ಪದವು ಈ ಸಂಸ್ಥೆಯ ವಾರ್ಷಿಕೋತ್ಸವದ ಪ್ರಯುಕ್ತ ವರ್ಷವೂ ಚಿತ್ರಕಲಾ ಪ್ರದರ್ಶನ ನಮ್ಮ ಚಿತ್ರಕಲಾ ಶಿಕ್ಷಕರಾದಂತಹ ಶ್ರೀಯುತ ಮುರಳೀಕೃಷ್ಣ ರಾವ್ ಅವರ ನೇತೃತ್ವದಲ್ಲಿ ಬಹಳ ಉತ್ತಮವಾಗಿ ಮೂಡಿ ಬರ್ತಾ ಇದೆ. ಇದು 22ನೆಯ ಚಿತ್ರಕಲಾ ವಸ್ತು ಪ್ರದರ್ಶನ. ಬಹಳ ಚೆನ್ನಾಗಿ ಎಲ್ಲ ನಮ್ಮ ವಿದ್ಯಾರ್ಥಿಗಳು, ಅದೇ ರೀತಿ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಈ ಒಂದು ಚಿತ್ರಕಲಾ ಪ್ರದರ್ಶನವನ್ನು ಬಹಳ ಚೆಂದ ಮಾಡಿ ಅಚ್ಚುಕಟ್ಟಾಗಿ
ರೂಪಿಸಿಕೊಂಡಿದ್ದಾರೆ. ಬಹಳಷ್ಟು ನೋಡುವಾಗ ಬಹಳ ಖುಷಿ ಆಗ್ತಾ ಇದೆ. ನಮ್ಮಲ್ಲಿ ಮಕ್ಕಳಲ್ಲಿ ಇಷ್ಟು ಪ್ರತಿಭೆ ಇದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಇದನ್ನು ನೋಡಿ ನಾವು ನಮ್ಮ ಮಕ್ಕಳಲ್ಲಿ ಎಷ್ಟು ಪ್ರತಿಭೆ ಇದೆ ಅನ್ನೋದನ್ನು ನಾವು ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ನಾನು ನಮ್ಮ ಚಿತ್ರಕಲಾ ಶಿಕ್ಷಕರಾದಂತಹ ಶ್ರೀಯುತ ಮುರಳೀಕೃಷ್ಣ ರಾವ್ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಪ್ರಸ್ತುತ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮಸ್ಕಾರ, ನನ್ನ ಹೆಸರು ಜಗದೀಶ್ ಅಂತೇಳಿ. ನಾನು ವಿದೇಶ ಕಾಲೇಜಲ್ಲಿ ಉಪನ್ಯಾಸಕನಾಗಿ ಮತ್ತು ಹೈಸ್ಕೂಲ್ ವಿಭಾಗದಲ್ಲಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದು ನಮ್ಮ ಚಿತ್ತಾರ, ಇದು 2024ನೇ ಚಿತ್ತಾರ ಒಂದು 22ನೇ ವರ್ಷದಿಂದ ಬಂದಿರುವಂಥದ್ದು. ಒಂದು ರೀತಿಯಲ್ಲಿ ಸಾಂಪ್ರದಾಯಿಕವಾಗಿ ಬಂದಿರುವಂಥದ್ದು ಹೇಳ್ಬೋದು. ಒಂದು 22 ವರ್ಷ ನಾನು ಚಿಕ್ಕವರಿದ್ದಾಗ, ನಾನು ಪ್ರೈಮರಿ ಶಾಲೆಯಲ್ಲಿ ಹೋಗಿದ್ದು ಆವಾಗನೇ ಚಿತ್ತಾರ ಸ್ಟಾರ್ಟ್ ಆಗಿದೆ. ಇಲ್ಲಿ ಸ್ಟೂಡೆಂಟ್ ಆಗಿದ್ದುಕೊಂಡು ಇಲ್ಲಿ ಇವಾಗ ಉಪನ್ಯಾಸಕನಾಗಿದ್ದೀನಿ, ಉಪನ್ಯಾಸನ ಕೆಲಸ ಮಾಡ್ತಿದ್ದೀನಿ. ಚಿತ್ತಾರ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಮಕ್ಕಳಿಗೆ ಸಂಭ್ರಮ ಇರುವ ಹಾಗೆ, ಅಂದರೆ ಪ್ರತಿ ವರ್ಷವೂ ಕಾಲೇಜ್ ಡೇ ಜೊತೆ ಚಿತ್ತಾರ ಅನ್ನುವಂಥದ್ದು ಮಕ್ಕಳ ಪ್ರತಿಭೆಯನ್ನು ಎಲ್ಲರ ಮುಂದೆ ತೋರಿಸಿಕೊಳ್ಳುವಂಥದ್ದು ಮತ್ತು ಎಲ್ಲರಿಗೂ ಕೂಡ ಖುಷಿಯಾಗಿರುವಂಥದ್ದು. ಹಾಗಾಗಿ ಚಿತ್ತಾರ ಅನ್ನುವಂಥದ್ದು ನನಗೂ ಕೂಡ ತುಂಬ ಖುಷಿ. ನಾನು ಕೂಡ ಚಿತ್ರಕಲೆಯಲ್ಲಿ ಉದ್ದವನು. ಹಾಗಾಗಿ ಈ ಚಿತ್ತಾರ ಅನ್ನುವಂಥದ್ದು ಬರೀ ಒಂದು ದಿನಲ್ಲಿ ಪ್ರಿಪೇರ್ ಆಗುವಂಥದ್ದಲ್ಲ, ಒಂದು ವಾರಕ್ಕೆ ಮುಂಚೆನೇ ಇದು ಪ್ರಿಪೇರ್ ಮಾಡ್ತಾ ಇರುವಂಥದ್ದು. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಕಾಲೇಜಿಂದ ಕಲಿತು ಹೊರಗೆ ಹೋದರೂ ವಿದ್ಯಾರ್ಥಿಗಳನ್ನು ಕರೆತಂದು ಅವರ ಕಲಾ ಪ್ರತಿಭೆಯನ್ನು ಹೊರತರುವ ಒಂದು ಹುಮ್ಮಸ್ಸು ನಮ್ಮ ಮುರಳಿ ಸರಲ್ಲಿದೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ ಎಲ್ಲ ರೀತಿಯ ಕಲಾ ಪ್ರತಿಭೆಯನ್ನು ಅವರು ಪ್ರತಿ ವರ್ಷ ಪ್ರದರ್ಶಿಸುತ್ತಾರೆ. ಮತ್ತು ಅವರಿಗೆ ಒಳ್ಳೆಯ ಪ್ರೋತ್ಸಾಹ ಕೂಡ ನಮ್ಮ ಕಾಲೇಜು ವತಿಯಿಂದ, ಶಾಲಾ ವತಿಯಿಂದ ಸಿಗ್ತಾ ಇದೆ. ಅವರ ಈ ಹುಮ್ಮಸ್ಸು ಹೀಗೇ ಮುಂದುವರಿಲಿ, ವಿದ್ಯಾರ್ಥಿಗಳ ಹುದುಗಿದ ಒಂದು ಪ್ರತಿಭೆಯನ್ನು ಹೊರತರುವ ಅವರ ಪ್ರತಿಭೆಯನ್ನು ನಾನು ಈ ಸುಸಂದರ್ಭದಲ್ಲಿ ಅಭಿನಂದಿಸಲು ಇಷ್ಟಪಡ್ತೇನೆ. ನಮಸ್ಕಾರ, ನಾನು ಜಯಶ್ರೀ ಅಂತ ಹೇಳಿ. ನಾನು ಭೌತಶಾಸ್ತ್ರ ಉಪನ್ಯಾಸಕಿ. ಇದೇ ವಾಮದ ಪದವು ಸರ್ಕಾರಿ PU ಕಾಲೇಜಿನಲ್ಲಿ ಕಲಿಸ್ತಾ ಇದ್ದೇನೆ. ನಮ್ಮ ಕಾಲೇಜಿನ ಆವರಣದಲ್ಲಿಯೇ ಹೈಸ್ಕೂಲ್ ಇರುವಂಥದ್ದು. ಅಲ್ಲಿ ಮುರಳಿ ಸರ್ ಚಿತ್ರಕಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ತುಂಬ ವರ್ಷಗಳಿಂದ. ಇದನ್ನು ನೋಡೋದೇ ಒಂದು ತುಂಬ ವಿಶೇಷವಾದಂತಹದ್ದು. ಪ್ರತಿ ವರ್ಷವೂ ವಿಭಿನ್ನವಾಗಿ ವಿಶೇಷವಾಗಿ ಆಯೋಜನೆಗೊಳ್ಳುತ್ತೆ. ಚಿತ್ರಕಲಾ ಪ್ರದರ್ಶನ ತುಂಬ ವಿಶೇಷವಾಗಿ ನಡೆಯುತ್ತೆ. ನಮಗೆ ಗೊತ್ತಿರೋದಿಲ್ಲ ನಮ್ಮ ಮಕ್ಕಳು ಇಷ್ಟೆಲ್ಲ ಬರೀತಾರ ಅಂಥೇಳಿ. ಅವರು ಮೊನ್ನೆ ಎಲ್ಲ ಒಂದು ವಾರದಿಂದ ಆ ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೋಸ್ಕರವಾಗಿ ಚಿತ್ರ ಬರೆಯುವಾಗ ನಮಗೆ ಭಾಳ ವಿಶೇಷ ಅನ್ನಿಸ್ತು. ಈ ಮಗುನು ಇಷ್ಟು ಚಂದ ಚಿತ್ರ ಬರೀತಾರಾ, ಈ ಮಕ್ಕಳು ಬರೀತಾರಾ ಅಂಥೇಳಿ ನಮಗೆ ಬಹಳ ಸರ್ಪ್ರೈಸ್ ಆದದ್ದು. ಆ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಹೊರತೆಗೆಯೋ ಕೆಲಸವನ್ನು ಅದು ಹೇಗೆ ಗುರುತಿಸ್ತಾರೋ ದೇವರಿಗೆ ಗೊತ್ತು. ಅಷ್ಟು ಚಂದದಲ್ಲಿ ಮಾಡಿಸ್ತಾರೆ. ಅದಲ್ಲದೆ ಶಿಲ್ಪ ಕಲಾಕೃತಿಗಳು, ಹಾಗೆ ಈ ವರ್ಷ ರತನ್ ಟಾಟಾ ಅವರದ್ದು ಚಿತ್ರವನ್ನು ಮಾಡಿದ್ದಾರೆ. ಭಾಳ ವಿಶೇಷ ಅನ್ನಿಸುತ್ತೆ. 22ನೇ ವರ್ಷದ ಒಂದು ಚಿತ್ತಾರ ಅನ್ನೋ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ತುಂಬ ಒಂದು ಖುಷಿಯ ವಿಷಯ. ಯಾಕಂದರೆ ಒಂದು ರಾಜ್ಯ ಮಟ್ಟದಲ್ಲಿ ನಡೆಯುವ ಒಂದು ಚಿತ್ರಕಲಾ ಪ್ರದರ್ಶನದ ಒಂದು ಕ್ವಾಲಿಟಿ ಇಲ್ಲಿ ಕಾಣ್ತಾ ಇದೆ. ಇದರ ಹಿಂದೆ ನಮ್ಮ ಮುರಳಿ ಸರ್ ಒಂದು ತುಂಬ ಪ್ರಯತ್ನ ಕಾಣ್ತಾ ಇದೆ. ನಾನು ಸುಮಾರು ಒಂದು 10 ವರ್ಷದಿಂದ ಸತತ ಇಲ್ಲಿ ಭಾಗವಹಿಸ್ತಾ ಇದ್ದೇನೆ. ಇದಕ್ಕೆ ಕಾರಣ ಏನಂದರೆ, ಇದೊಂದು ಸಾಮಾನ್ಯ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವೆಲ್ಲ ಶಿಕ್ಷಕರಾಗಿ ಏನಾಗ್ತದಂದರೆ, ನಮ್ಮ ವಿದ್ಯಾರ್ಥಿಗಳು 3 ವರ್ಷದ ಶಿಕ್ಷಣ ಪಡೆದು ಆಮೇಲೆ ನಾವು ಸಂಪರ್ಕ ಬಿಟ್ಟು ಬಿಡ್ತೇವೆ. ಆದರೆ ಮುರಳಿ ಸರ್ ಅದನ್ನೊಂದು ಸಂಪನ್ಮೂಲ ಅಂತ ತಿಳ್ಕೊಂಡು ಆ ವಿದ್ಯಾರ್ಥಿಗಳೊಟ್ಟಿಗೆ ಒಂದು ಸಂಪರ್ಕ ಇಟ್ಟುಕೊಂಡ ಕಾರಣ ಇವತ್ತು ಅವರ ಹಿಂದೆ ದೊಡ್ಡ ಒಂದು ವಿದ್ಯಾರ್ಥಿಗಳ ಒಂದು ಗುಂಪೇ ಇದೆ. ಇದರಿಂದ ಏನು ಲಾಭ ಅಂದರೆ, ಒಂದು ನಮ್ಮ ಸಂಸ್ಥೆಗೆ ಲಾಭ, ಇನ್ನೊಂದು ಆ ವಿದ್ಯಾರ್ಥಿಗಳಿಗೆ ಇವತ್ತು ಕೂಡ ಮುರಳಿ ಸರ್ ಒಂದು ಅವರ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ. ಇದರಿಂದಾಗಿ ಬಹುಶಃ ಇದು ಎಲ್ಲ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಪ್ರೇರಣೆ. ಏನಂದರೆ, ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆ ಬಿಟ್ಟು ಹೋದರೂ ಕೂಡ ಅವರನ್ನು ಸಂಪರ್ಕ ಇಟ್ಕೊಂಡ್ರೆ ನಮ್ಮ ಒಂದು ಸಂಸ್ಥೆಗೆ ಅದೊಂದು ದೊಡ್ಡ ಒಂದು ಕೊಡುಗೆ, ಒಂದು ಖಂಡಿತವಾಗಿ ಒಂದು ಆಸ್ತಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. 2024ನೇ ಸಾಲಿನ ಚಿತ್ತಾರ ಕಲಾ ಪ್ರದರ್ಶನದಲ್ಲಿ ನಾವಿದ್ದೇವೆ. ಈ ವರ್ಷ ಅಲ್ಲದೆ ಪ್ರತಿ 22 ವರ್ಷದಿಂದ ಶ್ರೀಯುತ ಮುರಳೀಕೃಷ್ಣ ಸರ್ ಅವರು ಚಿತ್ರಕಲಾ ಶಿಕ್ಷಕರು, ವಾಮದ ಪದವು ಪ್ರೌಢಶಾಲಾ ವಿಭಾಗದ ಚಿತ್ರಕಲಾ ಶಿಕ್ಷಕರು ಈ ಒಂದು ಚಿತ್ರಕಲಾ ಪ್ರದರ್ಶನವನ್ನು ಏರ್ಪಡಿಸ್ತಾ ಇದ್ದಾರೆ. ಅವ್ರ ಬಗ್ಗೆ ಹೇಳುವುದಾದರೆ, ಅವರು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು, ಅನೇಕ ಕಡೆ
ಚಿತ್ರಕಲಾ ಒಂದು ತರಬೇತಿಯನ್ನು ಕೊಟ್ಟವರು. ನಮ್ಮ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಇವರ ಕೈ ಕೆಳಗೆ ಕೆಲಸವನ್ನು ಮಾಡಿ ತಮ್ಮ ಪ್ರತಿಭೆಯನ್ನು ಬೆಳಗಿಸಿದ್ದಾರೆ. ಅವರ ಪ್ರತಿಭೆಯನ್ನು ಬೆಳಗಿಸಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅನೇಕ ಮಂದಿ ಜೀವನವನ್ನು ನಿರ್ವಹಿಸಲಿಕ್ಕೂ ಕೂಡ ಈ ಒಂದು ಕಲಾ ಪ್ರಕಾರದಿಂದ ಅವರ ತರಬೇತಿಯಿಂದ ಸಾಧ್ಯ ಆಗಿದೆ. ಇಲ್ಲಿ ನೀವು ಗಮನಿಸಿದರೆ ಅವರ ಶಿಷ್ಯರ ಅನೇಕ ಚಿತ್ರಗಳು ಇಲ್ಲಿ ಕಾಣ್ತವೆ. ಈ ಚಿತ್ತಾರ ಕಲಾ ಪ್ರದರ್ಶನ ಎಂಬುದು ನಮ್ಮ ಒಂದು ವಾರ್ಷಿಕೋತ್ಸವದ ಒಂದು ವಿಶೇಷವೇ ಸರಿ. ಈ ಒಂದು ಚಿತ್ರಕಲಾ ಪ್ರದರ್ಶನವನ್ನು ಏರ್ಪಡಿಸುತ್ತಿರುವ ಶ್ರೀಯುತ ಮುರಳೀಕೃಷ್ಣ ಸರ್ ಅವರಿಗೆ ನಾನು ಇಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಸರಕಾರಿ ಪ್ರೌಢಶಾಲೆ ವಾಮದ ಪದವು ಇಲ್ಲಿ ಇವತ್ತಿನ ದಿವಸ ವಾರ್ಷಿಕೋತ್ಸವವನ್ನು ಶಾಲಾ ವಾರ್ಷಿಕೋತ್ಸವವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಅದರೊಟ್ಟಿಗೂ ಕೂಡ ಈ ಒಂದು ಚಿತ್ರಕಲಾ ಪ್ರದರ್ಶನ ಅಂದರೆ ಚಿತ್ತಾರ ಅನ್ನುವಂಥ ಪ್ರದರ್ಶನವನ್ನು ಆಯೋಜನೆಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಈ ಒಂದು ಸಂಸ್ಥೆಯ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಶ್ರೀಯುತ ಮುರಳಿ ಸರ್ ಇವರು ಮಕ್ಕಳಿಗೆ ಬಹಳಷ್ಟು ಕಲೆಯನ್ನು ಹೇಳಿಕೊಟ್ಟಿದ್ದಾರೆ. ಈ ಕಲೆ ಇಲ್ಲಿ ನಾವೀಗ ಏನು ನೋಡ್ತಾ ಇದ್ದೇವೆ ಇಲ್ಲಿ ಹೊರಹೊಮ್ಮಿದೆ ಅಂತ ಹೇಳಿ ಬಹಳಷ್ಟು ಹೆಮ್ಮೆಯ ವಿಚಾರ. ಇಲ್ಲಿ ಬಹಳಷ್ಟು ಮಕ್ಕಳು ಕಲಿತು ಹೋಗಿದ್ದಾರೆ. ಇವರ ಒಂದು ಕಲೆಯನ್ನು ಪ್ರಸ್ತುತಪಡಿಸಿಕೊಂಡು ಹೋಗಿದ್ದಾರೆ. ಅದೇ ರೀತಿ ಇಲ್ಲಿರುವಂತಹ ಪ್ರತಿಯೊಬ್ಬರು ಸ್ಟಾಫ್ ಕೂಡ ಈ ಮಕ್ಕಳ ಒಂದು ಕಲಿಕೆಗೆ ಬಹಳಷ್ಟು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ಇದೊಂದು ಗ್ರಾಮೀಣ ಭಾಗದ ಶಾಲೆ ಅಂತ ಹೇಳೋದಕ್ಕೆ ಬಹಳಷ್ಟು ನಮಗೆ ಖುಷಿ ಆಗ್ತಾ ಇದೆ. ಕಾರ್ಯಕ್ರಮ ಬಹಳ ಸುಂದರವಾಗಿ ನೆರವೇರಿಸಿದ್ದೀರಾ ಸರ್, ನೀವು ಒಳ್ಳೆಯದು ಮಾಡಿದೆ ಅಂತ. ಮುರಳೀಕೃಷ್ಣರವರ ಸಮರ್ಥ ನಾಯಕತ್ವದಲ್ಲಿ ಪ್ರತಿಭಾವಂತ ಒಬ್ಬ ಚಿತ್ರಕಲಾ ಶಿಕ್ಷಕರಾಗಿ ಪಂಕುಣಿ ಮತ್ತು ನೇತ್ರಾವತಿಯ ತಟದಲ್ಲಿರುವಂಥ ಈ ವಾಮದ ಪದವಿನಲ್ಲಿ ಸಾವಿರಾರು ಪ್ರತಿಭೆಗಳನ್ನು ಚಿತ್ರಕಲೆಯ ಮೂಲಕ ಮೂಡಿಸಿದಂಥ ಒಬ್ಬ ಯುವ ಪ್ರತಿಭೆ. ಅವರ ಈ ಒಂದು ಪ್ರತಿಭೆ ಇನ್ನಷ್ಟು ಉಜ್ವಲವಾಗಲಿ. ವಾಮದ ಪದವಿನಲ್ಲಿ ಅವರ ಒಂದು ಕಲೆಯ ನೈಪುಣ್ಯತೆಯಿಂದ ಸಾವಿರಾರು ಕಲಾ ಪ್ರತಿಭೆಗಳು ಮೂಡಿ ಬರಲಿ, ರಾಷ್ಟ್ರ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚಲಿ ಎಂಬ ಶುಭ ಹಾರೈಕೆಗಳೊಂದಿಗೆ ನಮನಗಳು.